ಮಂಗಳೂರಿನ ಕದ್ರಿ ಸರ್ಕ್ಯೂಟ್ ಹೌಸ್ನ ಕೆಳಗಿನ ರಸ್ತೆಯ ವಿಜಯ್ ಹಿಲ್ಸ್ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಅತ್ಯಾಧುನಿಕ ವ್ಯವಸ್ಥೆಯ ಹವಾನಿಯಂತ್ರಿತ ಫ್ಯಾಮಿಲಿ ರೆಸ್ಟೋರೆಂಟ್ ಕಿಸ್ಮಿಸ್ ಗುರುವಾರ ಶುಭಾರಂಭಗೊಂಡಿತು. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನ ಕೆಳಗಿನ ರಸ್ತೆಯ ವಿಜಯ್ ಹಿಲ್ಸ್ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಅತ್ಯಾಧುನಿಕ ವ್ಯವಸ್ಥೆಯ ಹವಾನಿಯಂತ್ರಿತ ಫ್ಯಾಮಿಲಿ ರೆಸ್ಟೋರೆಂಟ್ ಕಿಸ್ಮಿಸ್ ಗುರುವಾರ ಬೆಳಿಗ್ಗೆ ಶುಭಾರಂಭಗೊಂಡಿತು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ರಿಬ್ಬನ್ ಕತ್ತರಿಸಿ ನೂತನ ಕಿಸ್ಮಿಸ್ ರೆಸ್ಟೋರೆಂಟ್ ಅನ್ನು ಉದ್ಘಾಟಿಸಿದರು. ನಂತರ ಕ್ರಿಸ್ಮಸ್ನ ಮಾಲೀಕರಾದ ಪ್ರಕಾಶ್ ಕೆ ಪಾಂಡೇಶ್ವರ ಅವರ ಮಾತೃಶ್ರೀಗಳು ದೀಪ ಬೆಳಗಿಸಿ ರೆಸ್ಟೋರೆಂಟ್ಗೆ ಚಾಲನೆ ನೀಡಿದರು. ಆ ಬಳಿಕ ಅಡುಗೆ ತಯಾರಿ ಕೊಠಡಿಯನ್ನು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಿದರು. ನಂತರ ನಡೆದ ಸಭೆಯಲ್ಲಿ ಮಾತನಾಡಿದ ಕೃಷ್ಣ ಜೆ ಪಾಲೆಮಾರ್, ಉದ್ಯಮ ರಂಗದಲ್ಲಿ ತನ್ನದೇ ಆದ ಶೈಲಿಯಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳೂರಿಗೆ ಇಂತಹ ರೆಸ್ಟೋರೆಂಟ್ಗಳ ಅಗತ್ಯವಿತ್ತು. ಇಂದು ಅದು ಸಾಕಾರಗೊಂಡಿದೆ ಎಂದರು. ಈ ಪ್ರದೇಶದಲ್ಲಿ ಇವತ್ತಿಂತ ಒಂದು ರೆಸ್ಟೋರೆಂಟ್ ಅನ್ನು ಇವತ್ತು ತೆರೆದದ್ದು ಬಹಳ ನಮ್ಮ ಮಂಗಳೂರಿನ ಜನತೆಗೆ ಕೊಡುವಂತ ಗೌರವ. ಯಾಕಂದ್ರೆ ಊಟ ಕೊಡುವಂಥದ್ದು ಬಹಳ ಪವಿತ್ರವಾದಂಥದ್ದು. ಅಂತ ಕೆಲಸವನ್ನ ಮಾಡ್ಲಿಕ್ಕೆ ಎಲ್ರಿಗಾಗಲ್ಲ. ನಾನು ಹೋಗಿ ಹೋಟೆಲ್ ಮಾಡ್ಬೇಕಂದ್ರೆ ಬಹಳ ಕಷ್ಟ. ಪ್ರಕಾಶ್ ಪಾಂಡೇಶ್ವರ್ ಅವರು ಇವತ್ತು ಹೋಟೆಲ್ ಉದ್ಯಮವನ್ನ ಇವತ್ತು ಪತ್ರಿಕೋದ್ಯಮ ಅಥವಾ ಬೇರೆ ಬೇರೆ ರಂಗದಲ್ಲಿ ಕೂಡ ದುಡಿದು ಇವತ್ತು ಪತ್ರಿಕೋದ್ಯಮಕ್ಕೆ ಬಂದು ಅಲ್ಲಿಂದ ಇವತ್ತು ಹೋಟೆಲ್ ಉದ್ಯಮಕ್ಕೂ ಕೂಡ ಬಂದಿದ್ರ. ಇದರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಹೋಟೆಲ್ ಅಂತ ಹೇಳಿದ ಕೂಡಲೇ ದುಬಾರಿ ಹೋಟೆಲ್ ಇದೆ ಇವತ್ತು ಬೆಳೆಯುತ್ತಿರುವಂತಹ ಮಂಗಳೂರು. ಈ ವೇಳೆ ಶಾಸಕರಾದ ಎನ್ ಯೋಗೀಶ್ ಭಟ್, ಯುಟಿ ಖಾದರ್, ಕೆ ಅಭಯಚಂದ್ರ ಜೈನ್ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ಕಿಸ್ಮಿಸ್ನ ಮಾಲೀಕರಾದ ಪ್ರಕಾಶ್ ಪಾಂಡೇಶ್ವರ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು. ನೂತನವಾಗಿ ನಿರ್ಮಾಣಗೊಂಡಿರುವ ಅತ್ಯಾಧುನಿಕ ವ್ಯವಸ್ಥೆಯ ಹವಾನಿಯಂತ್ರಿತ ಫ್ಯಾಮಿಲಿ ರೆಸ್ಟೋರೆಂಟ್ ಕಿಸ್ಮಿಸ್ನಲ್ಲಿ ಅತ್ಯಾಧುನಿಕ ಸೇವೆಗಳೊಂದಿಗೆ ಇಂಡಿಯನ್, ಇಟಾಲಿಯನ್, ಮೆಕ್ಸಿಕನ್, ಅರೇಬಿಕ್, ಓರಿಯೆಂಟಲ್ ವೈವಿಧ್ಯಮಯ ವೆಜ್ ಹಾಗೂ ನಾನ್ ವೆಜ್ ಖಾದ್ಯಗಳು, ಫ್ರೆಶ್ ಫ್ರೂಟ್ ಜ್ಯೂಸ್ ಮತ್ತು ಐಸ್ ಕ್ರೀಮ್ ಕಿಸ್ಮಿಸ್ ರೆಸ್ಟೋರೆಂಟ್ನಲ್ಲಿ ಲಭ್ಯವಾಗಲಿದೆ. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ 60%ಕ್ಕೂ ಮಿಕ್ಕಿ ಸ್ಥಾನ ಪಡೆಯುವುದಿಲ್ಲ ಎಂದು ಹೇಳಿಕೆ ನೀಡಿದ ಶಾಸಕ ಜಮೀರ್ ಅಹಮದ್ ಮಾತಿಗೆ ಬಿಜೆಪಿಯ ಜಿಲ್ಲಾ ಪ್ರಮುಖರಾದ ಮೋನಪ್ಪ ಭಂಡಾರಿ ತಿರುಗೇಟು ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಈ ಬಾರಿ 60% ಅಧಿಕಾರಕ್ಕೆ ಬಂದರೆ ಮೀಸೆ ಬೋಳಿಸುವುದಾಗಿ ಹೇಳಿಕೆ ನೀಡಿದ ಜೆಡಿಎಸ್ ಶಾಸಕ ಜಮೀರ್ ಅಹಮದ್ ಅವರ ವಿರುದ್ಧ ಬಿಜೆಪಿಯ ರಾಷ್ಟ್ರೀಯ ಪರಿಷತ್ ಅಧ್ಯಕ್ಷರಾದ ಮೋನಪ್ಪ ಭಂಡಾರಿ ತಿರುಗಿ ಬಿದ್ದಿದ್ದಾರೆ. ಉಳ್ಳಾಳದಲ್ಲಿ ಈ ಸಂಬಂಧ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಜಮೀರ್ ಅಹಮದ್ ಅವರು ಮೀಸೆ ಬೋಳಿಸಲು ಅವರು ಮೀಸೆ ಹೊಂದಿರುವ ಗಂಡೇ ಅಲ್ಲ ಎಂದು ಮೂದಲಿಸಿದರು. ಅವರು ಒಬ್ಬ ಅಲ್ಪಸಂಖ್ಯಾತರಾಗಿ ಅಲ್ಪಸಂಖ್ಯಾತರಿಗೆ ನೀಡಿರುವ ಕೊಡುಗೆಯಾದರೂ ಏನು ಎಂದು ಸವಾಲೆಸೆದರು. ಬಿಜೆಪಿಯು ಈ ಬಾರಿ ಹಲವು ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಸೀಟು ಕೊಡುವುದರ ಮೂಲಕ ತಾವು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ಎಂದು ಮತ್ತೊಮ್ಮೆ ಸಾಬೀತು ಮಾಡಿದೆ. ಅಲ್ಲದೆ ಈ ಬಾರಿ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಪಕ್ಷವು ಅತ್ಯಂತ ದೊಡ್ಡ ಮೊತ್ತದಿಂದ ಜಯಬೇರಿ ಗಳಿಸುವುದು ಖಂಡಿತ ಎಂದು ಅವರು ಹೇಳಿದರು. ಕೋಣಾಜೆ ಹಾಗೂ ಮಂಜನಾಡಿ ಈ ಎರಡೂ ಸ್ಥಳದಲ್ಲಿ ಕೂಡ ಕೋಣಾಜೆಯಲ್ಲಿ ಫಜಲ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿಯೂ ಹಾಗೆ ಮಂಜನಾಡಿಯಲ್ಲಿ ಮೊಹಮ್ಮದ್ ಕಲಂದರ್ ಎಂಬಂತ ಇಬ್ಬರು ಅಲ್ಪಸಂಖ್ಯಾತ ಬಂಧುಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅವರಿಗೆ ಟಿಕೆಟ್ ಕೊಡ್ತಾ ಇದೆ. ಇದರಿಂದ ಕಾಣಿಕೊಳ್ಳುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರಿಗೆ ಮಾಡಿದಂಥ ಅಥವಾ ನೀಡಿದಂಥ ಕೊಡುಗೆಗಳು ಇವತ್ತು ಆಕರ್ಷಿತರಾಗಿ ಅವರನ್ನು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಬರೀ 25 ಕೋಟಿ ರೂಪಾಯಿಯನ್ನು ಅಲ್ಪಸಂಖ್ಯಾತ ಅಥವಾ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಮಗೆ ಕೊಡ್ತಿತ್ತು. ಆದರೆ ಭಾರತೀಯ ಜನತಾ ಪಾರ್ಟಿ ಪ್ರಥಮ ಬಾರಿಗೆ ಸಮ್ಮಿಶ್ರ ಸರ್ಕಾರ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದು ಅರ್ಥ ಸಚಿವರಾಗಿದ್ದರು 50 ಕೋಟಿಗಳನ್ನು ನೀಡಿದರು. ಎರಡನೇದರಲ್ಲಿ ಅವರು 125 ಕೋಟಿ ನೀಡಿದ್ದಾರೆ. ಈಗ ಮುಖ್ಯಮಂತ್ರಿಯಾಗಿ 250 ಕೋಟಿ ರೂಪಾಯಿಯನ್ನು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮಕ್ಕೆ ನೀಡುವ ಮೂಲಕ ಇಡೀ ಅಲ್ಪಸಂಖ್ಯಾತರನ್ನು. ಈ ವೇಳೆ ಪಕ್ಷದ ಪ್ರಮುಖರಾದ ಯಶವಂತ ಅಮೀನ್, ರಘು ಉಚ್ಚಿಲ್, ಹರಿಯಪ್ಪ ಸಾಲ್ಯಾನ್, ಜೀವನ್ ಕುಮಾರ್ ತುಕ್ಕೋಟು, ಪ್ರೇಮನಾಥ್ ಪುತ್ರನ್, ಸಂಜೀವ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು.